ನೋಡ್ರಿ ವಿದ್ಯಾರ್ಥಿಗಳೇ, ಇವೆಲ್ಲ ಸರಳೀಕರಣದಾಗ ಬರ್ತಾವೆ. ಈ ಗಣಿತಗಳು ಸರಳೀಕರಣದಾಗ ಹಿಂಗೆ ಬಂದಾಗ ನಾವು ಹೆಂಗೆ ಮಾಡಬೇಕು ಅದು ಮೊದಲು ನೀವು ಕಲಿಬೇಕು. ನಾ ಕಲಿಸ್ದೂ ಲಕ್ಷ ಕೊಟ್ಟು ನೋಡ್ರಿ, ಭಾಳ ಇಂಪಾರ್ಟೆಂಟ್ ಇವು. ಸರಳೀಕರಣದೊಳಗೆ ಸಣ್ಣ 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 ಲೆಕ್ಕ ಬಂದ್ಬಿಡ್ತಾವೆ. ಒಂದು ಪ್ಲಸ್ ಕೊಟ್ಟಿರ್ತಾನೆ, ಹಿಂಗೂ ಒಂದು ಪ್ಲಸ್ ಕೊಟ್ಟಿರ್ತಾನೆ, ಆಮೇಲೆ ಹಿಂಗೆ ಕೊಟ್ಟಿರ್ತಾನೆ, ಹಿಂಗಿರ್ತದೆ 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 ಹಿಂಗೂ ಇರ್ತದೆ ಹಿಂಗೂ ಇರ್ತದೆ. ಅವಾಗ ನಾವು ಹೆಂಗೆ ಮಾಡಬೇಕು? ಈಸಿ ರೀತಿ ಪ್ರಕಾರ ಮಾಡೋದು ಬೇರೆ, ಬಾಯಲ್ಲೇ ಇದನ್ನು ಹೆಂಗೆ ಮಾಡಬೇಕು. ಅದಕ್ಕೆ ಇದು ಬೇಸಿಕ್ ಅಭ್ಯಾಸ ಅದ. ನೀವೆಲ್ಲರೂ ಲಕ್ಷ ಕೊಟ್ಟು ನೋಡಬೇಕು. ಈಗ ನಾವು ಒಂದು ವಿಚಾರ ಮಾಡೋಣ. ಇದಕ್ಕೆ ಏಕಾಂಶ ಭಿನ್ನ ರಾಶಿ ಅಂತಾರೆ. ಇವಕ್ಕೆ ಏನಂತಾರೆ? ಅದಕ್ಕೆ ಏಕಾಂಶ ಭಿನ್ನ ರಾಶಿ. ನೀವು ಮಾಡೋದಾಗಿತ್ತು ಅಂತಂದ್ರೆ ನೀವು ಉತ್ತರ ಕಂಡು ಹಿಡೀರಿ, ನಾನು ನಿಮಗೆ ತಿಳಿಸ್ತೇನೆ ಹೆಂಗೆ ಮಾಡ್ಬೇಕು ಅನ್ನೋದು. ಹೆಂಗೆ ನಿಮ್ಮ ಸರಳೀಕರಣದಾಗ ಇಂಥ ಲೆಕ್ಕಗಳು ಬಂದ್ಬಿಡ್ತಾವೆ. ಆಮೇಲೆ ಪ್ಲಸ್ ಮಾಡಾಗ ಆಮೇಲೆ ಏನು ಮಾಡ್ತೀರಿ? 3ದು 8ರದ್ದು ಲಸ ತೆಗೆದು, 5ರದ್ದು 8ರದ್ದು ಲಸ ತೆಗೆದು, ಕರೆಕ್ಟು, ಅದೆಲ್ಲ ಪದ್ಧತಿ ಕರೆಕ್ಟ್. ಅವಾಗ ನಿಮಗೆ ಭಿನ್ನ ರಾಶಿ ಲೆಕ್ಕಗಳು ಬರ್ತಾವೆ. ಅವಾಗ ಬಂದಾಗ ರೀತಿ ಪ್ರಕಾರ ಮಾಡ್ಬೇಕು. ಸರಳೀಕರಣದಾಗ ಹೆಂಗೆ ಮಾಡಬೇಕು ನಿಮಗೆ ನಾ ಮೊದಲೇ ಹೇಳಿದೆ. ಈ ಬೇಸಿಕ್ ಅಭ್ಯಾಸ ತೊಗೊಂಡ್ರೆ ಸರಳೀಕರಣ ಭಾಳ ಸರಳ ಬರ್ತಾವಂತ ನಿಮಗೆ ನಾ ಹೇಳಿನಲ್ಲ. ಈಗ ನಾ ತಿಳಿಸ್ಲಿಕ್ಕಂತ ನೋಡ್ರಿ. ಈಗ ನಾ ಹೇಳಾಗ ನೋಡ್ರಿ, 1 8 ಆಯ್ತು ಪ್ಲಸ್ 1 4 ಆಯ್ತು. ಈಗ ಏನು ಮಾಡೋದು? ಇದನ್ನು ಈ ತಳಗಿನ ಏನಂತಾರೆ ಅದಕ್ಕೆ ಛೇದಗಳನ್ನು ಕೂಡಿಸ್ರಿ. 8 4 12 ಆಯ್ತು, 8 4 32 ಆಯ್ತು. ನೋಡಿ, ಇವೆರಡಕ್ಕೂ ಬಾಗಿ ಹೋಗ್ತದೆ. 4 ಎಷ್ಟಲ್ಲಿ ಹೋಗ್ತದೆ ನೋಡ್ರಿ? 4 3 12, 4 3 12, 4 8 32. ಬರೋಬ್ಬರಿ ಇದ್ರ ಉತ್ತರ ಎಷ್ಟು ಬಂತು? 3 8 ಬಂತು. ನೀವು ಲಸ ಗಿಸ ತೆಗೆದು ನೋಡ್ರಿ, ಇಷ್ಟೇ ಬರ್ತಾವೆ. ಮಾಡಿ ನೋಡ್ಬೇಕಂತ ನೋಡಿ. ಇನ್ನೊಂದ್ಸಲ ತಿಳಿಸಿ. ಏಕಾಂಶ ಭಿನ್ನ ರಾಶಿ ಇದ್ದಾಗ ಇದನ್ನು ಕೂಡಿಸ್ರಿ. 2 8 4 12, 8 4 32 ಕನಿಷ್ಠ ರೂಪಕ್ಕೆ ತೊಗೊಂಡು ಬರ್ರಿ. ಮತ್ತು 3 4 3 4 8 32. ಇದ್ರ ಉತ್ತರ 3 8 ಬರ್ತದೆ. ಈಗ ನಾ ತಿಳಿಸಿ ಹೇಳ್ದಂಗೆ ಗಣಿತಗಳು ಮಾಡಿಬಿಟ್ರಿ ಭಾಳ ಸರ್. ಇಂಥ ಬೇಸಿಕ್ ಮ್ಯಾಥಮೆಟಿಕ್ಸ್ಗಳನ್ನು ನೀವು 0 ಗುಣಾಕಾರ ಭಾಗಾಕಾರ ಎಲ್ಲ ಲೆಕ್ಕಗಳು ಬರ್ತಾವೆ. ಆಮೇಲೆ ನಿಮ್ಮ ರೀತಿ ಪ್ರಕಾರ ಲಸ ತೆಗೆದು ಅದು. ಈಗ ನೋಡಿ, ಈಗ 1 2 ಅಂಶದ ಇದೆ. ಏಕಾಂಶ ಭಿನ್ನ ರಾಶಿ ಇದ್ದಾಗ 1 2 ಪ್ಲಸ್ 1 5 ಅದೈದು. 5 2 ಎಷ್ಟು? 7. 5 2 ಎಷ್ಟು? 10. ನೋಡ್ರಿ, ಸರಳ ಇರ್ತಾವೆ ಇವು ಲೆಕ್ಕಗಳು. ನೋಡ್ರಿ, ನಿಮ್ಗೆ ಇಂಥವೇ ಕೊಟ್ಟಿರ್ತಾನೆ. ನಿಮ್ಗೆ ಇಂಥ ಗಣಿತಗಳೇ ಬಂದಿರ್ತಾವೆ. ಬಿರಿ ಬಂದ್ರೆ ಒಂದು ಸ್ವಲ್ಪ ಮುಂದೆ ಲಸ ನಾಳೆ ಸಿಂಪ್ಲಿಫಿಕೇಶನ್ ಬರ್ತಾವಲ್ಲ, ದೊಡ್ಡ ಬರ್ತಾವೆ. ನನ್ನ ಸಿಂಪ್ಲಿಫಿಕೇಶನ್ ನೋಡಿದ್ರೆ ನೀವು ದಿಗ್ಭ್ರಮೆ ಹಿಡಿದು ಬಿಡ್ತದೆ, ಅಷ್ಟು ದುಡ್ಡು. ಇಂಥ ಬೇಸಿಕ್ಗಳನ್ನು ಕಲಿಯೋದರಿಂದ ನಿಮಗೆ ಸರಳೀಕರಣ ಭಾಳ ಸರಳ ಆಗಿಬಿಡ್ತದೆ. ಹಾಗಾದ್ರೆ ಮೈನಸ್ ಹೆಂಗೆ ಕಳೀದು ಅನ್ನೋದು ನಿಮ್ಗೆ ಗುರ್ತಾಯ್ತು. ಈಗ ಪ್ಲಸ್ ಆಯಿತು, ಇನ್ನು ಮೈನಸ್ ಬರ್ತಾವ. ಇವು ಹೆಂಗೆ? ಈಗ ನೋಡಿ, ಈಗ ಈ ಲೆಕ್ಕ ನೀವು ಹೆಂಗೆ ಮಾಡಿರಿ ನೋಡಿ. 5 ಪೂರ್ಣಾಂಕ 1 3 1 12 ಪ್ಲಸ್ 3 ಪೂರ್ಣಾಂಕ 1 3. ನೀವು ಟ್ರೈ ಮಾಡ್ಲಿಕ್ಕೆ 1 2 ಉದಾಹರಣೆಗಳನ್ನು ಬಿಟ್ಟು ಮಾಡಿ ನೋಡ್ರಿ. ಅದನ್ನು ಎಷ್ಟು ಸರಳ ಬರ್ತಾವೆ ಲೆಕ್ಕಗಳು. ಇಂಥ ಗಣಿತಗಳು ಬಂದಾಗ ನಾವು ಹೆಂಗೆ ಮಾಡಬೇಕು ಅದನ್ನು ನೀವು ತಿಳ್ಕೊಬೇಕು. ಎಲ್ಲರೂ ಮಾಡೋದಾದ್ರೆ ವಿಡಿಯೋ ಆನ್ ಮಾಡಿರಿ. ಇವೊಂದು 2 ಸಿಂಪಲ್ ತಿಳಿಸಿದ ನಾನು ನಿಮಗೆ ನೋಡ್ರಿ. ಇವು 2 ತಿಳಿಸಿದ ಮುಂದಿನ ಪ್ರಯತ್ನ ಮಾಡಿ ನೋಡ್ರಿ. ಓಕೆ, ಗುರ್ತಾತ್ಲ? ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಈಗ 5 ಪೂರ್ಣಾಂಕ 1 2 5 ಪೂರ್ಣಾಂಕ 1 12 ಪ್ಲಸ್ 3 ಪೂರ್ಣಾಂಕ 1 3 ಅದ. ಎಷ್ಟದ? 5 ಪೂರ್ಣಾಂಕ 1 12 ಪ್ಲಸ್ 3 ಪೂರ್ಣಾಂಕ 1 3. 5 3 ಎಷ್ಟು? 8. 5 3 ಎಷ್ಟು? 8. 12 1 3 ಎಷ್ಟು? 15. ಚಿನ್ನ 15 ಅದ. ಆಮೇಲೆ 12 3 ಎಷ್ಟಾಯ್ತು? 36 ಆಯ್ತು. ಇದು ಎದರಲ್ಲೇ ಬಾಗಿ ಹೋಗ್ತದೆ ನೋಡ್ರಿ? 3 ಹೋಗ್ತದಿಲ್ಲ ನೋಡ್ರಿ. 3 5 15, 3 1 3 2 ಬರೋಬರಿ. ಇದರ ಉತ್ತರ 8 ಪೂರ್ಣಾಂಕ 5 12. ಇವೆಲ್ಲ ವೇದಿಕ್ ಮ್ಯಾಥಮೆಟಿಕ್ಸ್ ಅದಾಗ ನಾವು ಬುಕ್ಕಿನ್ಯಾಗ ಬರೆದಿಟ್ಟಿದ್ವಿ. ನಿಮಗೆ ನಾವು ವಿಡಿಯೋದಾಗ ತಿಳಿಸಿದ್ರೆ ಮಾತ್ರ ಬರ್ತದೆ. ಎಲ್ಲಿಗೆ ಬೇಕು?
ಇಂಥ ಗಣಿತಗಳನ್ನು ನೀವು ಕಲ್ತಿರಿ ಅಂತಂದ್ರೆ ಈಗೆಲ್ಲ ನಿಮಗೆ ಈಗಿನ ಎಜುಕೇಶನ್ ಇಷ್ಟು ಲೋ ಆಗಿಬಿಟ್ಟದಲ್ಲ, ಇಂಥ ಗಣಿತಗಳು ನಿಮಗೆ ಅವರು ಈಗಿನ ಸಿಲೆಬಸ್ ಏನು ಟೆಕ್ಸ್ಟ್ ಬುಕ್ ಅವಲ್ಲ, ಆ ಗಣಿತಗಳು ಜರ್ ಏನಾದರೂ ನಿಮ್ಮ ಕೈ ಸಿಕ್ಕಿಬಿಟ್ರೆ ಅದೇನು ಹೇಳ ಕೋಣ ತಿನ್ನೋ ದೇವ್ರು ಕೋಳಿ ಬಾನ ಮಾಡಿದ್ರೆ ಪುಚ್ಚ ಸುದ್ದಿಗೆ ಬಿಡಲಿಲ್ಲ ಅಂತ. ಆ ಗಣಿತಗಳು ನಿಮ್ಮ ದೂಸರ ಕತ್ತದಲ್ಲ ಇದನ್ನು ಕಲ್ತಿರಿ ಅಂದ್ರೆ. ಈಗಿನ ಹೊಸ ಅಭ್ಯಾಸ ಬಗಲಾಗಿ ಎತ್ಕೊಂಡು ಹೋಗಿಬಿಡ್ತೇವೆ ನಾವು. ಕಲಿಯರಿ, ಪ್ರಯತ್ನ ಮಾಡಿರಿ ಸಣ್ಣ, ಟ್ರಯಲ್ ಬಿಟ್ಟನ್ನ ಇದನ್ನು ನಿಮಗೆ. ಇದು ಸೀರಿಯಲ್ದಾಗ ಎಲ್ಲ ಗಣಿತಗಳು ಮಾಡಿರಿ. NCB 05 ಏನೋ ಎಲ್ಲ ಬೇಸಿಕ್ ಅಭ್ಯಾಸ ಎಲ್ಲ ಬಂದ್ಬಿಡ್ತದೆ. ಗುಣಾಕಾರ, ಭಾಗಾಕಾರ, ಅಧಿಕ ನೋಡ್ರಿ, ಪ್ಲಸ್ ಎಷ್ಟು ಸರಳ ತಿಳಿಸ್ಲಿಕ್ಕತ್ತನ್ನ. ಆಮೇಲೆ ಈಗ ನಿಮಗೆ ಏನು ಅನ್ನಿಸ್ತದ ನೋಡ್ರಿ, ಈಗ 2 5 ಅದ ಪ್ಲಸ್ 3 7 ಅದ. ಅವಾಗ ಹೆಂಗೆ ಮಾಡ್ತೀರಿ ನೀವು? ಈಗೇನು ಮಾಡಬೇಡ, ಒಂದು ಸ್ವಲ್ಪ ಸರಳ ಹೇಳತ್ತಂತ. ಈ 7 ಇಲ್ಲಿ ಇಡ್ರಿ, ಈ 5 ಇಲ್ಲಿ ಇಡ್ರಿ. ನೋಡಿ, 7 2 14 ಪ್ಲಸ್ 5 3 15, 7 5 35. ಯಾಕೆ ನಾವು ಗುಣಾಕಾರ ಇಡಬೇಕಂದ್ರೆ 2 ಅವಿಭಾಜ್ಯ ಅಂಕವ. 15 4 29 ತಳ 35. ಯಾವ ಅಂಕಿಗೂ ಭಾಗ ಹೋಗೋದಿಲ್ಲ, ಯಾಕೆ ಇದು ಅವಿಭಾಜ್ಯ ಸಂಖ್ಯೆ ಅದ. ಈಗ ನೀವು ಲಸ ತಕ್ಕೋತ್ ಕೂತು ನೋಡ್ರಿ, ಏನು ಬರ್ತದ? 35 ಬರ್ತದ. 5 ಏನೂ ಇಲ್ಲ, ಸುಮ್ಮನೆ ಜಸ್ಟ್ ಫಾರ್ಮಾಲಿಟಿ. ಈ 5 ಈ ಕಡೆ ಇಡ್ರಿ, ಇದನ್ನು ಗುಣಾಕಾರ ಚಿಹ್ನೆ ಹಾಕ್ರಿ 3. ಯಾಕಂದ್ರೆ ಇದು ಏಕಾಂಶ ಭಿನ್ನ ರಾಶಿ ಅಲ್ಲ. ಏಕಾಂಶ ಭಿನ್ನ ರಾಶಿ ಇದ್ದಾಗ ಮತ್ತೆ ಎಕ್ದಮ್ ಸರಳ ಅದು. ಹೆಂಗೆ ಏಕಾಂಶ ಇತ್ತಂದ್ರೆ 7 5 12 5 7 35. ಇಲ್ಲಿ ಏನಾಗ್ಯದ, ಅಂಕಿ 1ಕ್ಕಿಂತಲೂ ಹೆಚ್ಚು ಬಂದಾಗ ನಾವು ಏನು ಮಾಡಬೇಕು? ಇದನ್ನ ಈ ಕಡೆ ಇಡಬೇಕು, ಇದನ್ನ ಈ ಕಡೆ ಇಟ್ಟು 7 2 14 ಪ್ಲಸ್ 5 3 15 29 35. ಅವನು ಇಂಥ ಕ್ಲೀವ್ಗಳು ಸಿಕ್ಕು ಅಂದ್ರೆ ನಿಮಗೆ ಅದು ಮುಂದೆ ನೀವು ಸರಳೀಕರಣ ನೋಡಿ. ಇಲ್ಲಿ ನಿಮಗೆ ಹಿಂಗೆ ಕೊಟ್ಟು, ಇಲ್ಲಿ ಏಕಾಂಶ ಭಿನ್ನ ರಾಶಿ ಅದ ಮತ್ತು ಮಿಶ್ರ ಭಿನ್ನ ರಾಶಿ ಅದ. ಅವಾಗ ಹೆಂಗೆ ನಾವು ಮಾಡಬೇಕು? ನೀವು ಏನು ಮಾಡ್ರಿ, ಇಂಥ ಗಣಿತಗಳನ್ನು ಸುಮಾರಾಗಿ ನೀವು ಬರೀ TV ಒಳಗೆ ನೋಡ್ಕೊತ ಕೂಡ್ರಿ, ಎಷ್ಟು ಸರಳ ತಿಳಿತಾವ ಅಂತಂದ್ರೆ ನೋಡ್ರಿ ನೀವು ಅವೆಲ್ಲ ಎಷ್ಟು ವಿಶೇಷವಾಗಿ ಎಲ್ಲ ಬೇಸಿಕ್ ಅಭ್ಯಾಸ ಇದೆ ನೋಡಿ. 4 ಪೂರ್ಣಾಂಕ 1 4 ಪ್ಲಸ್ 2 ಪೂರ್ಣಾಂಕ 13. ಹೌದಾ? ಏಕಾಂಶ ಭಿನ್ನ ರಾಶಿ ಅದ. 4 2 ಎಷ್ಟು 6 ನೋಡ್ರಿ. 4 3 7 4 3 12. ಇದ್ರ ಉತ್ತರ ಬಂದು ಬಿಡಿತು. ಇಷ್ಟೇ ಇದ್ರ ಉತ್ತರ. ಮಾಡಿ ನೋಡ್ರಿ. ಆಮೇಲೆ ಲಸ ತಕ್ಕೊತ್ ಕೂಡುದು ಏನು ಮಾಡಿನೋ, 4 2 6 4 3 7 4 3 12. ನೋಡಿ, ಸರಳ ಬೇಸಿಕ್ ಅಭ್ಯಾಸ. ಏನು 1 ವರ್ಷ ಮಾಡ್ರಿ. ನಿಮ್ಗೆ ನಾ ದೂರ ಸರ್ದಿರ್ತಂತ ಇಷ್ಟು 2 ಹೇಳೋದ್ರೆ ಮುಂದಿನ ಲೆಕ್ಕ ಮಾಡಿ ಹೋಗೋದು ಬಿಡ್ಬೇಕು ನೀವು. ತಿಳಿತಲ್ಲ ನಿಮಗೆ? ಚೆನ್ನಾಗಿ ನೋಡ್ರಿ. ಈಗ ನೋಡ್ರಿ, ಇದು ಬೇಸಿಕ್ ನೋಡಿ. 1 3 ಪ್ಲಸ್ 1 8 ನೋಡ್ರಿ. 8 3 11 8 3 24. ಇದ್ರ ಉತ್ತರ ಇಷ್ಟೇ. ಬೇಕಾದಂಗೆ ಮಾಡಿ. ಇಲ್ಲಿ ಲಸ ಏನದ 16 ಅದ. ಆದ್ರೂ ನಾವೇನು ಮಾಡ್ಬೇಕು ನೋಡಿ, 1 8 ಪ್ಲಸ್ 1 16. ಇದ್ರ ಲಸ ತಕ್ಕೋತ್ ಕೂಡಬೇಡ್ರಿ. 16 1 8 ಎಷ್ಟು 24. 8 6 48 ಕೈಲ ಬಂತು 4. 8 1 8 1 4 12 128 ಆಯ್ತು. 4 6 24 4 6 24 4 3 12 4 2 8 2 3 6 2 16 36. ಇದರ ಉತ್ತರ 3 16. ಇದನ್ನು ಸರಳ ಇಲ್ಲಿ ಇಟ್ಟುಬಿಡ್ರಿ. 3 16 ಇದರ ಉತ್ತರ ನೋಡಿ. ಇಲ್ಲೇ ಅದ. ಇದರ ಡಬಲ್ ಲಾಸ್ ಆಯ್ತಾಗ ಒಂದು ಸ್ವಲ್ಪ ನಿಮಗೆ 16 1 8 24 16 8 128. ಅದನ್ನು ಕನಿಷ್ಠ ರೂಪಕ್ಕೆ ತೊಗೊಂಡು ಬರ್ಬೇಕು. ಅದು ನೆನಪಿಟ್ಕೊಂಡು ನೋಡ್ರಿ. ಈಗ ಮತ್ತೆ ಬಂದನ್ನ 2 5 ಪ್ಲಸ್ 5 8. ಏನು ಹೇಳಿದ ನಾನು?
ನೋಡ್ರಿ ಲಸ ಎಷ್ಟು ಬರ್ತದ. ಇದನ್ನ ಈ ಕಡೆ ಇಡ್ರಿ, ಗುಣಾಕಾರ ಚಿಹ್ನೆ ಹಾಕಿ ಇದನ್ನ ಈ ಕಡೆ ಇಡ್ರಿ. 8 ಏಳಲಿ 16 ಪ್ಲಸ್ 5 ಐದ್ಲಿ 25, 8 ಐದ್ಲಿ 40 ಬರೋಬರ್. 16 1 5 21 ಎಷ್ಟಾಯ್ತು 41, ತಾಳಿಗೇನಾಯ್ತು 40 ನೋಡ್ರಿ 40. ಇದನ್ನ ಇಷ್ಟಕ್ಕೆ ಇಡಬಾರ್ದು, ಇದು ವಿಷಮ ಭಿನ್ನ ರಾಶಿ. ವಿಷಮ ಭಿನ್ನ ರಾಶಿ ಆಗ್ಯದಂದ್ರೆ 1 ಪೂರ್ಣಾಂಕ 1 40 ನೋಡ್ರಿ ಹೆಂಗ ಅನಿಸ್ತು ನಿಮ್ಮ ಗಣಿತ. ನೋಡಿ ಚಂದಂಗೆ ತಿಳ್ಕೊರಿ. ಇವೆಲ್ಲ ಸ್ಯಾಂಪಲ್ ಗಣಿತಗಳು ಇರ್ತಾವ, ನೋಡ್ರಿ ಚಂದಂಗೆ ಬಿಡಿಸ್ಕೊರಿ ಫೇಲ್ದ.